ಸ್ಪೆಷಲ್ ಟೆಸ್ಟ್ ಫಾರ್ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಆರ್ ಫೋಲೇಟ್ ಡೆಫಿಷಿಯನ್ಸಿ. ಫಸ್ಟ್ ಬರೋದು ಯೂರಿನರಿ ಎಕ್ಸ್ಕ್ರೀಷನ್ ಆಫ್ ಫಿಗ್ಲು. ಫಿಗ್ಲು ಅಂದರೆ ಏನು? ಫಾರ್ಮ್ ಅಮೈನೋ ಗ್ಲುಟಾಮಿಕ್ ಆ್ಯಸಿಡ್. It is, you will see this where you will see this in the metabolism of histidine. So how this figlu is converted to glutamic acid. ಈ ರಿಯಾಕ್ಷನ್ ಆಗಬೇಕನ್ನ ಫೋಲಿಕ್ ಆ್ಯಸಿಡ್ ಬೇಕೇ ಬೇಕು. ಸೊ ನಾವು ಏನು ಮಾಡ್ತೀವಿ ಟೆಸ್ಟ್ ಮಾಡುವಾಗ ಹಿಸ್ಟಡಿನ್ ಕೊಡ್ತೀವಿ, ಓರಲಿ ಕೊಡ್ತೀವಿ. ಆ ನಂತರ ಯೂರಿನ್ ಎಕ್ಸ್ಕ್ರೀಷನ್ ಆಫ್ ಫಿಗ್ಲು ನೋಡ್ತೀವಿ. ಫಿಗ್ಲು ಯೂರಿನಲ್ಲಿ ಇದೆ ಅಂದರೆ ಫೋಲೇಟ್ ಡೆಫಿಷಿಯನ್ಸಿ ಆಗಿದೆ ಈ ಪೇಷಂಟಿಗೆ ಅನ್ನರ್ಥ. ನೆಕ್ಸ್ಟ್ ಬರೋದು ಸೀರಮ್ ಫೋಲೇಟ್ ಅಸೆ. ಸೀರಮ್ ಫೋಲೇಟ್ ಅಸೆ ಅಂದರೆ ಬ್ಲಡ್ಡಲ್ಲಿ. ಅದು ಹೆಂಗೆ ಕಂಡುಹಿಡಿತೀವಿ? ಬೈ ಮೈಕ್ರೋಬಯಾಲಜಿಕಲ್ ಅಸೆ ಆ್ಯಂಡ್ ಬೈ ರೇಡಿಯೋ ಅಸೆ. ಮೈಕ್ರೋಬಯಾಲಜಿಕಲ್ ಅಸೆಯಲ್ಲಿ ಯಾವ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತೀವಿ? ಲ್ಯಾಕ್ಟೋಬ್ಯಾಸಿಲ್ಲಸ್ ಕೇಸೈ. ಆ್ಯಂಡ್ ರೇಡಿಯೋ ಇಮ್ಯುನೋ ಅಸೆಯಲ್ಲಿ ರೇಡಿಯೋ ಇಮ್ಯುನೋ ಡಿಫ್ಯೂಷನ್ ಆ್ಯಂಡ್ ರೇಡಿಯೋ ಇಮ್ಯುನೋ ಅಸೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ರೆಡ್ ಸೆಲ್ ಫೋಲೇಟ್ ಅಸೆ. ಮೀನ್ಸ್ ರೆಡ್ ಸೆಲ್ಸಲ್ಲಿ ಎಷ್ಟು ಫೋಲೇಟ್ ಇರೋದು ಅನ್ನೋದು. ಎದಕ್ಕೆ ಇದು ಇಂಪಾರ್ಟೆಂಟ್ ಇನ್ ಫೋಲಿಕ್ ಆ್ಯಸಿಡ್ ಮೆಟಬಾಲಿಸಮ್ ಈ ಫೋಲೇಟು ಬೇರೆ ಟಿಶ್ಯೂಸ್ ಆರ್ ಬ್ಲಡ್ ಸೀರಮಲ್ಲಿ ಇರೋದಕ್ಕನ್ನು ರೆಡ್ ಸೆಲ್ಸಲ್ಲಿ ಜಾಸ್ತಿ ಇರ್ತದೆ. 20 to 50 ಟೈಮ್ಸ್ ರೆಡ್ ಸೆಲ್ಸಲ್ಲೇ ಇರ್ತದೆ, ಅದು ಸ್ಟೋರ್ ಆಗಿರ್ತದೆ ಅಲ್ಲಿ. ಸೊ ಇಫ್ ವಿ ಫೈಂಡ್ ಔಟ್ ದಟ್ ದೆನ್ ವಿ ವಿಲ್ ನೋ ದ ಸ್ಟೋರೇಜ್ ದಟ್ ಇಟ್ ವಿಲ್ ಶೋಸ್ ಅಬೌಟ್ ದ ಟಿಶ್ಯೂ ಸ್ಟೋರ್ಸ್. ಮೀನ್ಸ್ ಎಷ್ಟು ನಿಜವಾಗಿ ಸ್ಟೋರ್ ಆಗಿದೆ ಫೋಲೇಟ್ ನಮ್ಮ ಬಾಡಿಯಲ್ಲಿ ಅಂತ ಸಿಗ್ತದೆ. ಇದು 2 ವೇಸಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದು. ಒಂದು ಮೈಕ್ರೋಬಯಾಲಜಿಕಲ್ ಅಸ್ಸೆಯಲ್ಲಿ, ಒಂದು ಪ್ರೋಟೀನ್ ಬೈಂಡಿಂಗ್ ಅಸ್ಸೆ ಮೆಥಡ್ಸಲ್ಲಿ ಕಂಡುಹಿಡಿಬೋದು.